ಅಮೆರಿಕ, ಇಸ್ರೇಲ್, ಇರಾನ್ ನಡುವಿನ ಸಂಘರ್ಷ ಇಂದು ಕೂಡ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಇರಾನ್ ಪ್ರತೀಕಾರದ ದಾಳಿಯಲ್ಲಿ ಈಗಾಗಲೇ ಅಮೆರಿಕದ 25 ಯೋಧರು ಹತರಾಗಿದ್ದಾರೆ ಎಂದು ವರದಿಯಾಗಿದೆ. ವಸತಿ ಸಮುಚ್ಚಯ, ವಾಯುನೆಲೆಗಳ ಮೇಲೆಯೂ ಇರಾನ್ ಮತ್ತು ಇಸ್ರೇಲ್ ಎರಡೂ ಕಡೆಯಿಂದಲೂ ದಾಳಿಗೆ ಪ್ರತಿದಾಳಿ ತೀವ್ರವಾಗಿ ನಡೆಯುತ್ತಿದೆ. ಈ ಸಂಘರ್ಷದಲ್ಲಿ ಇರಾನ್, ಕುವೈತ್, ಕತಾರ್ ಮತ್ತು ಯುಎಇಯಲ್ಲಿರುವ ಅಮೆರಿಕದ ಪ್ರಮುಖ ವಾಯುನೆಲೆಗಳ ಮೇಲೆ ಅರಾಶ್ 2 ಡ್ರೋನ್ ಮತ್ತು ಕ್ಷಿಪಣಿಗಳ ಮೂಲಕ ಭೀಕರ ದಾಳಿ ನಡೆಸಿದೆ. ಈ ಪ್ರತೀಕಾರದ ದಾಳಿಗಳಲ್ಲಿ ಅಮೆರಿಕದ ಅತ್ಯಾಧುನಿಕ ರಡಾರ್ ವ್ಯವಸ್ಥೆಗಳು ಜಖಂಗೊಂಡಿದ್ದು, ಯುದ್ಧದ ಕಾವು ತೀವ್ರಗೊಂಡಿದೆ. ಇಸ್ರೇಲ್ ಮತ್ತು ಮೇಲೆ ಪ್ರತ್ಯೇಕ ದಾಳಿ ನಡೆಸುತ್ತಿವೆ. ಬೈರೂತ್ನಲ್ಲಿ ನಡೆದ ದಾಳಿಯಲ್ಲಿ ಐಆರ್ಜಿಸಿ ಕುದ್ಸ್ ಫೋರ್ಸ್ ಲೆಬನಾನ್ ಕಾರ್ಪ್ಸ್ನ 5 ಹಿರಿಯ ಕಮಾಂಡರ್ಗಳು ಹತರಾಗಿದ್ದಾರೆ ಎಂದು ಇಸ್ರೇಲಿ ರಕ್ಷಣಾ ಪಡೆ ಘೋಷಿಸಿದೆ. ಸುಪ್ರೀಂ ಲೀಡರ್ ಮತ್ತು ಖಾತಮ್ ಅಲ್ ಅನ್ಬಿಯಾ ಕೇಂದ್ರ ಪ್ರಧಾನ ಕಚೇರಿಯ ಮುಖ್ಯಸ್ಥ ಅಬು ಅಲ್ ಖಾಸಿಂ ಬಬಾಯನ್ ಅವರ ಮಿಲಿಟರಿ ಕಚೇರಿಯು ಹೊಸ ಮುಖ್ಯಸ್ಥರನ್ನು ಕೂಡ ಹತ್ಯೆ ಮಾಡಲಾಗಿದೆ. ಇರಾನಿನ ಭಯೋತ್ಪಾದಕ ಆಡಳಿತದ ಉದ್ಯೋಗ ಸಂಸ್ಥೆಗಳ ನಡುವೆ ಸಮನ್ವಯಗೊಳಿಸುವ ಜವಾಬ್ದಾರಿಯನ್ನು ಬಾಬಾ ಇಯಾನ್ ಹೊಂದಿದ್ದರು ಎಂದು ರಕ್ಷಣಾ ಪಡೆ ಹೇಳಿದೆ.